7.52. ಮತ್ತೆ ಸ್ವಲ್ಪ ಮೇಲ್ಗಡೆ ಹೋಗ್ತಾ ಇದೆ. ನೋಡೋಣ. ಎಸ್, ನಮ್ಮ ಟಾರ್ಗೆಟ್ ಹಿಟ್ ಆಗಿದೆ. ನಮಸ್ಕಾರ ಮಿಲೆನಿಯರ್ಸ್. ಇವತ್ತು ನಾನು BTC ಅಂದರೆ ಬಿಟ್ಕಾಯಿನ್ ಮೇಲೆ ಒಂದು ಟ್ರೇಡ್ನ ಪ್ಲೇಸ್ ಮಾಡ್ತೀನಿ. ನಾನು ಎಂಟ್ರಿ ತಗೊಂಡ ಕೇವಲ 10 ರಿಂದ 15 ನಿಮಿಷದಲ್ಲಿ ನನ್ನ ಟಾರ್ಗೆಟ್ ಹಿಟ್ ಆಗುತ್ತೆ. ಆ ಒಂದು ಟ್ರೇಡ್ನಲ್ಲಿ ನಾನು ಅರೌಂಡ್ $7.5 ವರೆಗೂ ಪ್ರಾಫಿಟ್ನ ತಗೋತೀನಿ. ಆ ಒಂದು ಟ್ರೇಡ್ನ ನಾನು ಯಾವ ಥರ ತಗೊಂಡೆ, ಯಾವ ಥರ ಟ್ರೇಡ್ ಮ್ಯಾನೇಜ್ಮೆಂಟ್ ನಾವು ಮಾಡಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಈಸಿಯಾಗಿ ತಿಳಿಸ್ತೀನಿ. ಇದು ಒಂದು ಲೈವ್ ವಿಡಿಯೋ ಆಗಿರುತ್ತೆ. ಈ ವಿಡಿಯೋದಿಂದ ನಿಮಗೆ ಕಲಿಯೋಕ್ಕೆ ಸುಮಾರು ವಿಷಯಗಳು ಸಿಗುತ್ತೆ. ನಾನು ಎಂಟ್ರಿನ ತಗೊಂಡ್ಮೇಲೆ ಯಾವ ಪಾಯಿಂಟ್ನಲ್ಲಿ SL ಇಡ್ತೀನಿ ಮತ್ತು ಯಾವ ಪಾಯಿಂಟ್ನಲ್ಲಿ ನನ್ನ ಟಾರ್ಗೆಟ್ನ ಇಡ್ತೀನಿ ಅನ್ನೋದನ್ನ ನೀವು ಕರೆಕ್ಟಾಗಿ ಗಮನ ಕೊಡಬೇಕಾಗುತ್ತೆ. ಈ ವಿಡಿಯೋ ಆದ್ಮೇಲೆ ನಿಮಗೆ ಎಂಡಲ್ಲಿ ಒಂದು ಕ್ಲಿಪ್ನ ಹಾಕ್ತೀನಿ. ಆ ವಿಡಿಯೋದಲ್ಲಿ ನಾನು ಎಕ್ಸಿಟ್ ಆದ ಪಾಯಿಂಟಿಂದ ಮತ್ತೆ ಪ್ರೈಸ್ ಯಾವ ತರ ರಿವರ್ಸ್ ಹೋಗಿದೆ ಅನ್ನೋದನ್ನ ನಿಮಗೆ ತೋರಿಸುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಟ್ರೇಡ್ನಲ್ಲೂ ಕೂಡ ನಾವು ಎಂಟ್ರಿನ ಯಾವ ತರ ತಗೋತೀವೋ ಅದೇ ತರ SL ಮತ್ತೆ ಟಾರ್ಗೆಟ್ ಅಂದ್ರೆ ಎಕ್ಸಿಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ನೀವು ಏನಾದರೂ ಕಲಿತೀರಾ ಅಂತ ನಾನು ಭಾವಿಸ್ತೀನಿ. ಅಂಡ್ ದೆನ್ ಬಿಟ್ಕಾಯಿನ್ ಅಲ್ಲಿ ನಾನು ಟ್ರೇಡ್ ಮಾಡೋಕೆ ಬ್ರೋಕರ್ನ ಯೂಸ್ ಮಾಡ್ತಾ ಇರೋದು ಇಂಡಿಯಾದಲ್ಲಿ ಲೀಗಲ್ ಆಗಿರುವಂತಹ ಡೆಲ್ಟಾ ಎಕ್ಸ್ಚೇಂಜ್. ನೀವು ಕೂಡ ಡೆಲ್ಟಾ ಎಕ್ಸ್ಚೇಂಜ್ ನಲ್ಲಿ ಟ್ರೇಡ್ ನ ಮಾಡಬೇಕು ಅಂದ್ರೆ ಆ ಅಕೌಂಟ್ ನ ಓಪನ್ ಮಾಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಒಂದು ಲಿಂಕ್ ನ ಕೊಟ್ಟಿರ್ತೀನಿ, ಬೇಕಿದ್ರೆ ನೀವು ಚೆಕ್ಔಟ್ ಮಾಡಬಹುದು. ಬನ್ನಿ ವಿಡಿಯೋನ ಚಾರ್ಟ್ ನಲ್ಲೇ ಹೋಗಿ ಶುರು ಮಾಡೋಣ. ಎಸ್, ಈಗ ನೀವು ಇದೇ ನೋಡ್ತಾ ಇದ್ದೀರಾ BTCಯ 1 ಮಿನಿಟ್ ಟೈಮ್ ಫ್ರೇಮ್ ನ ಚಾರ್ಟ್ ಆಗಿದೆ. ನೀವು ನೋಡ್ತಾ ಇರ್ಬೋದು 1 ಮಿನಿಟ್ ಟೈಮ್ ಫ್ರೇಮ್ ನಲ್ಲಿ ನಮಗೆ ಒಂದು ಟ್ರೆಂಡ್ ಲೈನ್ ಕಾಣಕ್ಕೆ ಸಿಗ್ತಾ ಇದೆ. ಈ ಟ್ರೆಂಡ್ ಲೈನ್ ನ ಬೇಸ್ ಆಗಿ ನಾವು ಎಂಟ್ರಿನ ಪ್ಲಾನ್ ಮಾಡ್ತಾ ಇರೋದು. ಇಲ್ಲಿ ನಮಗೆ ಬ್ರೋಕರ್ನ ಯೂಸ್ ಮಾಡ್ತಾ ಇರೋದು ಡೆಲ್ಟಾ ಎಕ್ಸ್ಚೇಂಜ್ ಬ್ರೋಕರ್. ನೀವು ಡೆಲ್ಟಾ ಎಕ್ಸ್ಚೇಂಜ್ ಬ್ರೋಕರ್ ಓಪನ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಕಾಣಕ್ಕೆ ನಿಮಗೆ ಸಿಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು BTC ಅಂತ ಇದೆ. ಈ BTC ಪಕ್ಕ ನಮಗೆ ಮಾರ್ಕ್ ಸಿಗುತ್ತೆ. ಅದು ಮಾರ್ಕ್ನ ಓಪನ್ ಮಾಡಿದ ತಕ್ಷಣ ನಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣಕ್ಕೆ ಸಿಗುತ್ತೆ. ಅಂಡ್ ದೆನ್ ನೀವು ಇಲ್ಲಿ ಸೈಡ್ಗೆ ನೋಡ್ತಾ ಇರ್ಬೋದು ಬೈ ಲಾಂಗ್ ಮತ್ತು ಸೆಲ್ ಶಾರ್ಟ್ ಅಂತ ಕಾಣಿಸ್ತಾ ಇದೆ. ನಾವು ಬೈ ಮಾಡಬೇಕು ಅಂದರೆ ಇಲ್ಲಿ ನಾವು ಬೈನ ಚೂಸ್ ಮಾಡಬೇಕು, ಸೆಲ್ ಮಾಡಬೇಕಂದ್ರೆ ಸೆಲ್ನ ನಾವು ಚೂಸ್ ಮಾಡಬೇಕಾಗುತ್ತೆ. ಅದಾದಮೇಲೆ ಕೆಳಗಡೆ ಲಿವರೇಜ್ 100x ಅಂತ ನಿಮಗೆ ಕಾಣಕ್ಕೆ ಸಿಗ್ತಾ ಇರ್ಬೋದು. 100x, 150x, 200x ವರೆಗೂ ಇರುತ್ತೆ. ನನಗೆ 100x ಸಾಕು, ಹಾಗಾಗಿ ನಾನು 100x ಸೆಟ್ನ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬೆಸ್ಟ್ ಆಫರ್ಸ್ ಅಂದರೆ ನಾವು ಯಾವ ಒಂದು ಪ್ರೈಸ್ಗೆ ಬೈನ ಮಾಡಬೇಕು ಅಂತ ಇರುತ್ತೋ ಆ ಒಂದು ಪ್ರೈಸ್ ಇರುತ್ತೆ. ನಾವು ಅಲ್ಲಿ ಯಾವ ಲೆವೆಲ್ಗೆ ಬೇಕಂದರೆ ಮಾರ್ಕೆಟ್ ಆರ್ಡರ್ ಬಿಟ್ಟು ಲಿಮಿಟ್ ಆರ್ಡರಲ್ಲಿ ನಾನು ಪ್ರೈಸ್ನ ಸೆಟ್ ಮಾಡ್ತಾ ಇರೋದು. ಎಸ್, ಅದಾದಮೇಲೆ ಕೆಳಗಡೆ ನೀವು ನೋಡ್ತಾ ಇರ್ಬೋದು ಲಾಟ್ಸ್. ನಾನು ಈಗ 25 ಲಾಟ್ಸ್ನಲ್ಲಿ ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ನೀವು ಎಷ್ಟು ಬೇಕೋ ಅಷ್ಟನ್ನ ಆ್ಯಡ್ ಮಾಡ್ಬೋದು. ಅದಾದಮೇಲೆ ನೀವು ನೋಡ್ತಾ ಇರ್ಬೋದು ಎರಡು TPL ಆ್ಯಂಡ್ SL ಅಂತ ಇದೆ. ಇದರಲ್ಲಿ ನಮಗೆ ಬೆಸ್ಟ್ ಏನಂದರೆ ಎಟ್ ಎ ಟೈಮ್ನಲ್ಲಿ ನಾವು ಸ್ಟಾಪ್ ಲಾಸ್ ಮತ್ತು ಟಾರ್ಗೆಟ್ನ ಇಡಬಹುದು. ಇಲ್ಲಿ ನಾವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಈ ಥರ ಒಂದು ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕೆಳಗಡೆ ಸ್ಟಾಪ್ ಲಾಸ್ ಮತ್ತು ಟ್ರಿಗರ್ ಪ್ರೈಸ್ ಅಂತ ಕಾಣಿಸ್ತಾ ಇದೆ. ಮೇಲ್ಗಡೆ ಟೇಕ್ ಪ್ರಾಫಿಟ್ ಟ್ರಿಗರ್ ಪ್ರೈಸ್ ಅಂತ ಕಾಣಿಸ್ತಾ ಇದೆ. ಇಲ್ಲಿ ನನ್ನ SL ಎಷ್ಟಿದೆ 95,300 ಇದೆ. ಸೊ ನಾನು ಟಿಕ್ ಮಾಡಿದ ತಕ್ಷಣ ನೀವು ನೋಡ್ತಾ ಇರ್ಬೋದು ನನ್ನ SL ಅರೌಂಡ್ 4.25 USD ಅಷ್ಟು SL ಇದೆ ಅಂತ ನಾನು ತೋರಿಸ್ತಾ ಇದೆ. ಇಲ್ಲಿ ಅದೇ ಥರ ಮೇಲ್ಗಡೆ ನಾವು ಟಾರ್ಗೆಟ್ನ ಕೂಡ ಸೆಟ್ ಮಾಡ್ಬೋದು. ಸೊ ಆ ಥರ ನಮ್ಗೆ ಅದಾದಮೇಲೆ ಸೆಟ್ ಬ್ರೋಕರ್ ಅಂತ ಮಾಡಿದ್ರೆ ಆಯಿತು. ಇಫ್ ಇನ್ ಕೇಸ್ ನಮ್ಗೆ ಇದು ಮಾಡೋದು ಸ್ವಲ್ಪ ತೊಂದರೆ ಆಗುತ್ತೆ ಅಂದರೆ ಇನ್ನೊಂದು ಥರನೂ ಮಾಡ್ಬೋದು. ನೀವು ಬ್ಯಾಕ್ ಆರ್ಡರ್ಗೆ ಹೋಗ್ಬಿಟ್ಟು ಇಲ್ಲಿ ನೀವು ಯಾವ ಪ್ರೈಸ್ಗೆ ಸೆಲೆಕ್ಟ್ ಮಾಡಬೇಕು ಅನ್ನೋದು ಸೆಲೆಕ್ಟ್ ಮಾಡಿಕೊಂಡು ಸೆಲ್ ಆರ್ಡರ್ನ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪಾಪಪ್ ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಆರ್ಡರ್ ಎಕ್ಸಿಕ್ಯೂಟ್ ಆಗಿದೆ ಅಂತ ಹೇಳಿ. ನೀವು ಇಲ್ಲಿ ಮುಟ್ಟಿದ ತಕ್ಷಣ ಇಲ್ಲಿ ನಾವು SL ಹಿಡಿದಾದ ನೀವು ಟಚ್ ಮಾಡಿದ ತಕ್ಷಣ ಇಲ್ಲಿ ಮೇಲ್ಗಡೆ SL ಮತ್ತು TP ಅಂತ ಕಾಣೋಕ್ಕೆ ಸಿಗುತ್ತೆ. SLನ ನೀವು ಎಲ್ಲಿ ಇಡಬೇಕು ಅಂದ್ಕೊಂಡ್ರೆ ಮೇಲ್ಗಡೆ ಡ್ರ್ಯಾಗ್ನ ಮಾಡ್ತೀನಿ. ನನ್ನ SL ಅರೌಂಡ್ $5 ವರೆಗೂ ನನ್ನ SL ಇದೆ. ಅದಾದಮೇಲೆ ನನ್ನ ಟಾರ್ಗೆಟ್ ಎಷ್ಟಿದೆ ಅರೌಂಡ್ $4.5 ವರೆಗೂ ನನ್ನ ಟಾರ್ಗೆಟ್ನ ಈ ಲೆವೆಲ್ವರೆಗೂ ನಾನು ಇಡಬೇಕಂತ ಮಾಡಿದ್ದೀನಿ. ಇದು ಸ್ವಲ್ಪ ನೋಡೋಕ್ಕೆ ಚಿಕ್ಕದು ಕಾಣ್ತಾ ಇದೆ, ಆಮೇಲೆ ನಮಗೆ ಅದು ಸಫಿಷಿಯೆಂಟ್ ಅನ್ಸಲ್ಲ, ಸ್ವಲ್ಪ ಇರ್ಸು ಮುರ್ಸು ಅನಿಸುತ್ತೆ. ಸೊ ಹಾಗಾಗಿ ನೀವು ಮೇಲ್ಗಡೆ ಒಂದು ನೋಡ್ತಾ ಇರ್ಬೋದು ಈ ಮೇಲ್ಗಡೆ ಒಂದು ಯಾರೋ ಮಾರ್ಕ್ ಇದೆಯಲ್ಲ, ಆ ಯಾರೋ ಮಾರ್ಕ್ನ ನಾವು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಒಂದು ಅನದರ್ ಪೇಜ್ ಓಪನ್ ಆಗುತ್ತೆ. ಆ ಪೇಜ್ ನಮಗೆ ನೋಡೋಕ್ಕೆ ಈ ಥರ ಕಾಣುತ್ತೆ. ಇಲ್ಲಿ ನಮಗೆ ಈಸಿಯಾಗಿ ನಮ್ಮ ನಾವು ಟ್ರ್ಯಾಕ್ನ ಮಾಡ್ಬೋದು, ಚಾರ್ಟ್ ಯಾವ ಥರ ಪ್ರೆಸೆಂಟ್ಲಿ ಮೂವ್ ಆಗ್ತಾ ಇದೆ ಅಂತ ಹೇಳಿ. ಎಸ್, ಅದು ಇರಲಿ. ಈಗ ನಾವು ಯಾವ ಥರ ಈ ಒಂದು ಎಂಟ್ರಿನ ತೊಗೊಂಡ್ವಿ ಅನ್ನೋದನ್ನ ನೋಡೋಣ. ಇಲ್ಲಿ ನೀವು ನೋಡ್ತಾ ಇರ್ಬೋದು 1 ಮಿನಿಟ್ ಟೈಮ್ ಫ್ರೇಮ್ನಲ್ಲಿ 1, 2, 3 ಸರ್ತಿ ಈ ಒಂದು ಟ್ರೆಂಡ್ ಲೈನ್ಗೆ ಏನಾಗಿದೆ ಪ್ರೈಸ್ ಕ್ಯಾಂಡಲ್ ಟಚ್ ಆಗಿ ಮೇಲ್ಗಡೆ ಹೋಗಿದೆ. ಇಲ್ಲಿ ಮೇಲ್ಗಡೆ 3ನೇ ಕ್ಯಾಂಡಲ್ ನೋಡ್ತಾ ಇರ್ಬೋದು ಟಚ್ ಆಗಿ ಮೇಲ್ಗಡೆ ಹೋಗಿ ಮತ್ತೆ ಇಮಿಡಿಯೇಟ್ ಆಗಿ ಒಂದು ರೆಡ್ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ. ಫಾರ್ಮೇಷನ್ ಆಗಿ ಸ್ವಲ್ಪ ಕೆಳಗಡೆ ಬಂದಿದೆ, ಹಾಗಾಗಿ ನಾನು ಅಲ್ಲಿ ಎಂಟ್ರಿನ ತೊಗೊಂಡಿರೋದು. ಸೊ ನೋಡೋಣ ಇಲ್ಲಿ ಏನಾಗುತ್ತೆ ಅಂತ ಹೇಳಿ. ಸೊ ನನ್ನ ಈಗ ಟಾರ್ಗೆಟ್ ಅರೌಂಡ್ ಪ್ರಾಫಿಟಲ್ಲಿ ನಡೀತಾ $0.2, $0.5 ನಡೀತಾ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ.
ನೋಡೋಣ ಏನಾಗುತ್ತೆ ಅಂತ. ಇಲ್ಲಾಂದರೆ ಅದು ವಿಡಿಯೋ ತುಂಬ ಲೆಂತಿ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಈಗ ನೀವು ನೋಡ್ತಾ ಇರ್ಬೋದು ಪ್ರೈಸ್ ಆಲ್ರೆಡಿ ಶಾರ್ಪಾಗಿ ಕೆಳಗಡೆ ಬಂದಿದೆ. ಆಮೇಲೆ ರಿವರ್ಸ್ ಆದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆಗ ನನ್ನ SLನ ಸ್ವಲ್ಪ ನನ್ನ ಕೆಳಗಡೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನೀವು ನೋಡ್ತಾ ಇರ್ಬೋದು ಪ್ರೈಸ್ನ ಎಂಟ್ರಿ ತೊಗೊಂಡ್ಮೇಲಿಂದ ಅರೌಂಡ್ ಒಂದು 6 ಕ್ಯಾಂಡಲ್ಲು 7 ಕ್ಯಾಂಡಲ್ಲು ಶಾರ್ಪಾಗಿ ಕೆಳಗಡೆ ಬಂದಿದೆ. ಸೊ ಇಲ್ಲಿಂದ ಇಫ್ ಇನ್ ಕೇಸ್ ಏನಾದರೂ ಪ್ರೈಸ್ ರಿವರ್ಸಲ್ಲಾದರೆ ಸ್ವಲ್ಪ ಫಾಸ್ಟಾಗಿ ರಿವರ್ಸ್ ಆಗುತ್ತೆ. ಆಮೇಲೆ ಮತ್ತೆ ಕೆಳಗಡೆ ಬರಬೇಕಂದ್ರೆ ಇಟ್ಸ್ ಟೇಕ್ ಅ ಲಾಂಗ್ ಟೈಮ್. ಹಾಗಾಗಿ ನಾನು ನನ್ನ SLನ ಸ್ವಲ್ಪ ಕೆಳಗಡೆ ಶಿಫ್ಟ್ ಮಾಡ್ತಾ ಇರೋದು. ಪ್ರೈಸ್ ಮೇಲ್ಗಡೆ ಹೋದರೆ ನನ್ನ SL ಹಿಟ್ ಆಗುತ್ತೆ, ಅಥವಾ ನನ್ನ ಕೆಳಗಡೆ ಬಂದರೆ ನನ್ನ ಟಾರ್ಗೆಟ್ ಹಿಟ್ ಆಗುತ್ತೆ. ನೋಡೋಣ ಈಗ ಏನಾಗುತ್ತೆ ಅಂತ ಹೇಳಿ. ಈಗ ನಾವೀಗ ಆಲ್ರೆಡಿ ನಾವು ಎಂಟ್ರಿ ತೊಗೊಂಡಿರೋ ಪಾಯಿಂಟ್ ಅರೌಂಡ್ 200 ಪಾಯಿಂಟ್ವರೆಗೂ ಕೆಳಗಡೆ ಬಂದಿದೆ. ನಮ್ಮ ಟಾರ್ಗೆಟ್ ಇರೋದು ಅರೌಂಡ್ 250 ಪಾಯಿಂಟ್ಸು. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇಫ್ ಇನ್ ಕೇಸ್ ನಮ್ಮ ಒಂದು SL ಹಿಟ್ ಆದರೆ ನಮ್ದು ಈಗ ಆಲ್ರೆಡಿ ಪ್ರಾಫಿಟಲ್ಲೇ ಇದೆ. ಅರೌಂಡ್ $4.5 ನಮ್ಮ ಎಕ್ಸಿಟ್ ಆಗುತ್ತೆ. ಅಥವಾ ಇಫ್ ಇನ್ ಕೇಸ್ ಏನಾದ್ರೂ ಟಾರ್ಗೆಟ್ ಹಿಟ್ ಆಗೋದಾದ್ರೆ ಅರೌಂಡ್ $7.5 ಟಾರ್ಗೆಟ್ ಹಿಟ್ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ, ಹಾಗಾಗಿ ವೇಟ್ ಮಾಡಿ ನೋಡೋಣ ಏನಾಗಬಹುದು ಅಂತ ಹೇಳಿ. ಟಾರ್ಗೆಟ್ ಹತ್ರ ಬಂದಿದೆ. ಸೊ ಈಗ ಆಲ್ರೆಡಿ ನಮ್ಮ 7.5 ಬಂದಿದೆ, 7.48, 7.50, 7.52 ಮತ್ತೆ ಸ್ವಲ್ಪ ಮೇಲ್ಗಡೆ ಹೋಗ್ತಾ ಇದೆ. ನೋಡೋಣ ನೋಡೋಣ ನೋಡೋಣ. ಎಸ್, ನಮ್ಮ ಟಾರ್ಗೆಟ್ ಹಿಟ್ ಆಗಿದೆ. ಎಸ್, ನಮ್ಮ ಟಾರ್ಗೆಟ್ ಹಿಟ್ ಆಗಿದೆ. ಈಗ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು. ಈಗ ಮಾರ್ಕೆಟ್ ಏನಾದರೂ ಆಗ್ಬೋದು, ಇಲ್ಲಿಂದ ಕೆಳಗಡೆ ಏನಾದರೂ ಬರ್ಬೋದು, ಮೇಲ್ಗಡೆ ಏನಾದರೂ ಹೋಗ್ಬೋದು, ಏನಾದರೂ ಆಗಲಿ ಇಟ್ಸ್ ನನ್ ಆಫ್ ಮೈ ಬಿಸ್ನೆಸ್. ಇದು ನನಗೆ ಲೈಕ್ ಏನಾದರೂ ಆಗಲಿ ನನಗೆ ಸಂಬಂಧ ಪಡೋದಿಲ್ಲ. ಮಾರ್ಕೆಟ್ ಇಲ್ಲಿಂದ ನಾವೀಗ ಆಲ್ರೆಡಿ ನಾವು ಟ್ರೇಡಿಂಗಲ್ಲಿ ನೋಡೋದಾದರೆ ಅರೌಂಡ್ 200 ಪಾಯಿಂಟ್ ಕ್ಯಾಪ್ಚರ್ನ ಮಾಡಿದ್ದೀವಿ. ಡೆಲ್ಟಾ ಎಕ್ಸ್ಚೇಂಜಲ್ಲಿ ನೋಡೋದಾದ್ರೆ ಅರೌಂಡ್ 250 ಪಾಯಿಂಟ್ಸ್ ಕ್ಯಾಪ್ಚರ್ನ ಮಾಡಿದ್ದೀವಿ. ಅದು ವಿತಿನ್ 10 to 15 ಮಿನಿಟ್ಸ್ ಟೈಮ್ನಲ್ಲಿ. ಆ್ಯಂಡ್ ದೆನ್ ಈಗ ನೀವು ನೋಡ್ತಾ ಇರ್ಬೋದು ನನ್ನ ಟಾರ್ಗೆಟ್ ಹಿಟ್ ಆಗಿದೆ. ಆ್ಯಂಡ್ ದೆನ್ ಈಗ ಯಾವ ಥರ ಒಂದು ಮೂಮೆಂಟ್ ಆಗಿದೆ ಅಂಥೇಳಿ ನಾವು ಡೈರೆಕ್ಟ್ ಚಾರ್ಟ್ಗೆ ಹೋಗಿ ನೋಡೋಣ. ಈ ಲೆವೆಲ್ಗೆ ನಾವು ಎಕ್ಸಿಟ್ ಆದ್ವಿ. ಈ ಲೆವೆಲ್ ಎಕ್ಸಿಟ್ ಆದ ತಕ್ಷಣ ಮಾರ್ಕೆಟ್ ಸ್ವಲ್ಪ ಕೆಳಗಡೆ ಬಂದು ಯಾವ ಥರ ಶಾರ್ಪಾಗಿ ಮೇಲ್ಗಡೆ ಹೋಗಿದೆ ನೋಡ್ತಾ ಇರ್ಬೋದು. ಇದು 1 ಮಿನಿಟ್ ಟೈಮ್ ಫ್ರೇಮ್. ಅರೌಂಡ್ ನೋಡಿಲ್ಲಿ ಒಂದು 5 ಮಿನಿಟ್ಸ್ನಲ್ಲೇ ಯಾವ ಥರ ಪ್ರೈಸ್ ರಿವರ್ಸ್ ಆಗಿ ಮೇಲ್ಗಡೆ ಹೋಗಿದೆ ಅಂತ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು, ಯಾವೊಂದು ಇಂಪಾರ್ಟೆಂಟ್ ಲೆವೆಲಲ್ಲಿ ನಾವು ಎಕ್ಸಿಟ್ ಆಗಬೇಕು ಅಂತ ಇರುತ್ತೋ ಅಲ್ಲೇ ನಾವು ಎಕ್ಸಿಟ್ ಆಗಬೇಕಾಗುತ್ತೆ. ಜಾಸ್ತಿ ಅಂತ ನಾವು ಕುತ್ಕೊಳ್ಳೋಕ್ಕೆ ಹೋಗ್ಬಾರ್ದು. ಇಫ್ ಇನ್ ಕೇಸ್ ನಾವೇನು ಆ ಥರ ಕುತ್ಕೊಂಡಿದ್ರೆ ಮತ್ತೆ ಪ್ರೈಸ್ ನಾವು ಯಾವ ಲೆವೆಲ್ಗೆ ಎಂಟ್ರಿ ತೊಗೊಂಡಿದ್ದು ಮತ್ತೆ ಅದೇ ಲೆವೆಲ್ಗೆ ಹೋಗಿದೆ.
ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಇದೇ ತರಹದ ಕ್ವಾಲಿಟಿ ಕಂಟೆಂಟ್ಸ್ ಗಳಿಗಾಗಿ ನಮ್ಮ ಫಾರೆಕ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಫಾರೆಕ್ಸ್ ಮಾರ್ಕೆಟ್ ಮತ್ತು ಕ್ರಿಪ್ಟೋ ಮಾರ್ಕೆಟ್ ಬಗ್ಗೆ ಕಲಿಬೇಕಂತ ಇರೋ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.